Let's go. ಲಡ್ಡು ಅಲ್ಲಿ ತುಂಬ ಥರದ ಲಡ್ಡು ತಿಂದಿರ್ತೀರ. ಆದರೆ ಮಾವಿನ ಹಣ್ಣಿನ ಲಡ್ಡುನ ಯಾವತ್ತಾದರೂ ತಿಂದಿದ್ದೀರಾ? ಇಲ್ಲ ಅಂತಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಈ ಮಾವಿನ ಹಣ್ಣಿನ ಲಡ್ಡನ್ನ ಇಷ್ಟಪಡ್ತೀರಾ. ಇದಕ್ಕೆ ಏನಿಲ್ಲ, ಒಂದು ಮಾವಿನ ಹಣ್ಣು, ತುಂಬ ಸ್ವೀಟ್ ಇರೋ ಮಾವಿನ ಹಣ್ಣು ಪಲ್ಪ್ ರಿಮೂವ್ ಮಾಡಿಕೊಂಡು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಒಂದು 2 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಯಾವ ಥರದ್ದಾದರೂ ಡ್ರೈ ಫ್ರೂಟ್ಸ್ ತೊಗೊಂಡು ನಡೆಯುತ್ತೆ. ನಿಮಗೆ ಬೇರೆ ಯಾವ ಥರದ್ದು ಯೂಸ್ ಮಾಡಬೇಕಂತಿದ್ರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪದಲ್ಲಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಆ ಪ್ಯಾನಲ್ಲಿ ಇನ್ನು ಸ್ವಲ್ಪ ತುಪ್ಪ ಉಳಿದಿತ್ತು. ಅದಕ್ಕೆ ನಾನು ಮತ್ತೊಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ. ಈಗ ಅದಕ್ಕೆ ನಾನು ಒಂದು 2 ಕಪ್ಪಷ್ಟು ಚಿರೋಟಿ ರವೆ ಹಾಕೋತೀನಿ. ರವೆ ಹಾಕಿದಾದ್ಮೇಲೆ ತುಂಬ ಹೊತ್ತು ಉರಿಬೇಕು, ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗ, ನಿಮಗೆ ಬೇಕಂದರೆ ಮಧ್ಯದಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಆ ರವೆನ ಚೆನ್ನಾಗಿ ಹುರಿದಿಟ್ಕೋಬೇಕು. ಅದು ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಅಂತ. ಅದನ್ನು ತೆಗೆದಿಟ್ಕೋಬೇಕು. ಒಂದು ತಟ್ಟೆಗೆ ಅಥವಾ ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೋಬೋದು ನೀವು ಇದನ್ನು. ಒಂದು ಪಾತ್ರೆಗೆ, ಇಲ್ಲಿ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಇವಾಗ ನಾನು ಒಂದು 3/4 ಕಪ್ಪಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಂದರೆ ನೀವು 1 ಕಪ್ಪಷ್ಟಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ 1ರಿಂದ 1/4 ಅಥವಾ 1.5 ಕಪ್ಪಷ್ಟು ಹಾಕ್ಕೊಳ್ಳಿ. ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಕರ್ದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿದಾದ್ಮೇಲೆ ನಾನು ಏನು ಮಾವಿನ ಹಣ್ಣಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನೋ ಆ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಐಟಮ್ಸ್ನ ಒಂದು ಪ್ಲೇಟಿಗೆ ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಸದ್ಯಕ್ಕೆ ನಾವು ಯಾವುದೇ ಥರದ ಲಿಕ್ವಿಡ್ನ ಯೂಸ್ ಮಾಡಲ್ಲ. ಇಲ್ಲೇನು ಮಾವಿನ ಹಣ್ಣಿಂದು ಪೇಸ್ಟ್ ಯೂಸ್ ಮಾಡಿದ್ದೀವೋ ಅದನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಲಾಸ್ಟ್ವರೆಗೂ ನೀವು ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಆವಾಗ ಇದಾದಮೇಲೆ ನಾವೇನು ಮಾಡಬೇಕಂತಂದರೆ ಒಂದು ಅರ್ಧದಿಂದ 3/4 ಕಪ್ಪಷ್ಟು ಹಾಲು ತೊಗೋಬೇಕು. ನಿಮಗೆ ತುಂಬ ಗಟ್ಟಿಗೆ ಬೇಕು ಉಂಡೆ ಅಂತ ಅಂದರೆ ನೀವು ಸ್ವಲ್ಪ ಕಡಿಮೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಮೆತ್ತಗಿರಬೇಕು ಉಂಡೆ ಅಂತ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಿಟ್ಕೊಳ್ಳಿ. ಇನ್ನೇನು ನೀರು ಏನು ಯೂಸ್ ಮಾಡಲ್ಲ ನಾವು ಇದಕ್ಕೆ, ಬರೀ ಹಾಲಷ್ಟೇ ಯೂಸ್ ಮಾಡೋದು. ಹಾಲು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು, ತುಂಬ ಕಾದಿರೋದು ಬೇಡ. ಅಂಥ ಹಾಲನ್ನ ಹಾಕ್ಕೊಂಡು ನಿಮಗೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಉಂಡೆ ಕಟ್ಟಿಟ್ಕೋಬೇಕು. ಉಂಡೆ ಕಟ್ಟಿಟ್ಟಿದ್ದಾದಮೇಲೆ ನಾವು ಮುಂಚೆಗೆ ಕೊಬ್ಬರಿನ ಪುಡಿ ಮಾಡಿಟ್ಕೋಬೇಕಾದ್ರೆ ಅದು ಮೇಲ್ಗಡೆ ತೆಗೆದ್ಬಿಟ್ಟು ಬರೀ ವೈಟ್ ಮಾತ್ರ ತೆಗೆದಿಟ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸಿಲಿ ಪೌಡರ್ ಮಾಡಿಟ್ಕೊಂಡು ಇದನ್ನು ನಾವು ಕಟ್ಟಿಟ್ಟಿರೋ ಉಂಡೆನ ಈ ಥರ ಉರುಳು ಮಾಡಿಟ್ರೆ ಮಾವಿನ ಹಣ್ಣಿಂದು ಲಡ್ಡು ರೆಡಿ ಆಗುತ್ತೆ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಈಗ ಮಾವಿನ ಹಣ್ಣಿನ ಲಡ್ಡು ರೆಡಿಯಾಗಿದೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸಿಗುತ್ತೆ, ಇನ್ನೆಲ್ಲನೂ ಮನೇಲೇ ಇರುವಂಥದ್ದು ವಸ್ತು. ಸೊ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.